ನಮಸ್ಕಾರ ವಿದ್ಯಾರ್ಥಿಗಳೇ. ಪ್ರಥಮ PUCಯ ಮೊದಲನೆಯ ಒಂದು ಗದ್ಯ ಬಂದುಬಿಟ್ಟು ಗಾಂಧಿ ಅನ್ನುವಂತಹದ್ದು. ಈ ಗಾಂಧಿ ಅನ್ನುವಂತಹ ಪಾಠಕ್ಕೆ ಸಂಬಂಧಿಸಿದಂತಹ ಸಂಪೂರ್ಣವಾದಂತಹ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ನೋಡಿ, ಮೊದಲನೆಯದಾಗಿ ಸಂದರ್ಭವನ್ನು ಸೂಚಿಸಿ ಸ್ವಾರಸ್ಯವನ್ನು ವಿವರಿಸಿ ಅನ್ನುವಂತಹದ್ದು. ಈ ಒಂದು ಗಾಂಧಿ ಅನ್ನುವಂತಹ ಪಾಠವನ್ನು ಒಂದು ಕವಿ ಅಂತಂದರೆ ಡಾಕ್ಟರ್ ಬೆಸರಗರಹಳ್ಳಿ ರಾಮಣ್ಣ ಅವರು. ಇನ್ನು ಈ ಒಂದು ಸಂದರ್ಭದ ವಾಕ್ಯವನ್ನು ನೋಡ್ತಾ ಹೋಗೋಣ. ಇಲ್ಲಿ ನನ್ನ ನಿನ್ನ ರಾಗವ ಯಾರು ಕೇಳಾರು ಅನ್ನುವಂಥದ್ದು ಆಯ್ಕೆಯನ್ನು ನೋಡೋದಾದರೆ ಈ ವಾಕ್ಯವನ್ನು ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣನವರು ಬರೆದಂತಹ ಕಣಜಗ ಪುಸ್ತಕದಿಂದ ಆಯ್ದ ಗಾಂಧಿ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಇನ್ನು ಸಂದರ್ಭವನ್ನು ನೋಡೋದಾದರೆ ಈ ಮೇಲಿನ ಮಾತನ್ನು ಗಾಂಧಿ ಎಂಬ ಹುಡುಗನ ತಾಯಿ ನಿಂಗಮ್ಮ ಹೇಳುತ್ತಾಳೆ. ಇನ್ನು ವಿವರಣೆಯನ್ನು ನೋಡೋದಾದರೆ ಗಾಂಧಿ ಎಂಬ ಹುಡುಗ ಆತನ ತಾಯಿ ನಿಂಗಮ್ಮ ಬಳ್ಳೆಕೆರೆ ಎಂಬ ಹಳ್ಳಿಯಿಂದ ಬೆಳಗಿನ ಜಾವ ಆಸ್ಪತ್ರೆಗೆ ಬಂದಿದ್ದರು. ರೋಗ ಪೀಡಿತನಾದ ಈತನ ದುಃಖವನ್ನು ಯಾರೂ ಕೂಡ ಆಲಿಸ್ತಾ ಇರಲಿಲ್ಲ. ಕೂತು ಕೂತು ಬೇಸರಗೊಂಡ ಈತ ಕೊನೆಗೆ ತಾಯಿಯ ಸೆರಗನ್ನು ಬಲವಾಗಿ ಹಿಡಿದು ಎಳೆದು, ಅವ್ವ ನಾವು ಮನೆಗೆ ಹೋಗುವ ನಡಿ, ಬಿಸಿಲು ಜಾಸ್ತಿ ಆಗ್ತಾ ಇದೆ ಅಂತ ಇದ್ದ. ಆಗ ತಾಯಿ ಸ್ವಲ್ಪ ಸುಮ್ಮನಿರು, ಹೊತ್ತು ಮೂಡೋದಕ್ಕಿಂತ ಮುಂಚೆ ಬಂದಿದ್ದೇವೆ, ವೈದ್ಯರಿಗೆ ತೋರಿಸ್ಕೊಂಡು ಹೋಗೋಣ, ನಾವು ಪ್ರತಿಭಟಿಸಿದರೆ ಇಲ್ಲಿ ಯಾರೂ ಕೇಳುವುದಿಲ್ಲ ಅಂತ ಹೇಳ್ಬಿಟ್ಟು ಈ ಮೇಲಿನಂತೆ ಹೇಳ್ತಾಳೆ. ಇನ್ನು ಎರಡನೆಯದು, ಇದ್ದು ನಾನು ಯಾವ ರಾಜ್ಯ ಆಳಬೇಕು ಅನ್ನುವಂಥದ್ದು. ಈ ಒಂದು ವಾಕ್ಯದ ಸಂದರ್ಭವನ್ನು ನೋಡೋದಾದರೆ ಗಾಂಧಿ ಎಂಬ ಹುಡುಗ ತನ್ನ ತಾಯಿಯಲ್ಲಿ ಈ ಮಾತನ್ನು ಹೇಳ್ತಾನೆ. ವಿವರಣೆ, ವೈದ್ಯರನ್ನು ಭೇಟಿ ಮಾಡಿ ತನ್ನ ಕಾಯಿಲೆಯನ್ನು ವಾಸಿ ಮಾಡಿಕೊಳ್ಬೇಕು ಅಂತ ಹೇಳ್ಬಿಟ್ಟು ಆಸ್ಪತ್ರೆಗೆ ಬಂದಂತಹ ಗಾಂಧಿ ಮತ್ತು ನಿಂಗಮ್ಮಳನ್ನು ಯಾರೂ ಗಮನಿಸುವುದಿಲ್ಲ. ಇದರಿಂದ ಬೇಸರಗೊಂಡ ಗಾಂಧಿ ತಾಯಿಯನ್ನು ಕರೆದು ನಾವು ಮನೆಗೆ ಮರಳಿ ಹೋಗುವ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಆಗ ತಾಯಿ ನಾವು ಹೇಗೂ ಬಂದಿದ್ದೇವೆ, ತೋರಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಆಗ ಹುಡುಗ ತನ್ನ ತಾಯಿ ತನಗೋಸ್ಕರ ನೋವನ್ನು ಅವಮಾನವನ್ನು ಮೌನವಾಗಿ ಅನುಭವಿಸುವುದನ್ನು ತಿಳಿದು ನಾನು ಇದ್ದರೆಷ್ಟು ಸತ್ತರೆಷ್ಟು, ನಡಿಯಮ್ಮ ಹೋಗುವ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ತಾಯಿ ಮುಂದೆಂದೂ ಸಾಯ್ತೀನಿ ಎನ್ಬೇಡ ಎಂದಾಗ ಹುಡುಗ ಈ ಮೇಲಿನಂತೆ ಹೇಳ್ತಾನೆ. ಇನ್ನು ಮೊದಲೇ ತೂರಾಡ್ತಿ ಬಿದ್ದಿಗಿದ್ದಿ ಬಿಟ್ಟಿ ಕಣಪ್ಪ ಅನ್ನುವಂಥದ್ದು. ಈ ಒಂದು ವಾಕ್ಯದ ಸಂದರ್ಭವನ್ನು ನೋಡೋದಾದರೆ ಈ ಮಾತನ್ನು ತಾಯಿ ನಿಂಗಮ್ಮ ಮಗ ಗಾಂಧಿಗೆ ಹೇಳ್ತಾಳೆ. ಇನ್ನು ವಿವರಣೆಯನ್ನು ನೋಡೋದಾದರೆ ಗಾಂಧಿಗೆ ತನ್ನ ಕಾಯಿಲೆಯನ್ನು ನಿವಾರಿಸಿಕೊಳ್ಬೇಕು ಎಂಬ ಹಂಬಲ. ಆದರೆ ಆಸ್ಪತ್ರೆಗೆ ಬಂದಾಗ ಆಸ್ಪತ್ರೆಯ ಸಿಬ್ಬಂದಿಗಳು ಗಮನಿಸುವುದಿಲ್ಲ. ಇದರಿಂದ ಬೇಸರಗೊಂಡಂತಹ ಗಾಂಧಿ ತನ್ನ ತಾಯಿಯಲ್ಲಿ ಇದ್ದು ನಾನು ಯಾವ ರಾಜ್ಯ ಆಳಬೇಕು ಅಂತ ಹೇಳ್ಬಿಟ್ಟು ಕೇಳ್ತಾನೆ. ಆತನ ಈ ಮಾತಿನಿಂದ ತಾಯಿಯ ಮನ ಕರಗ್ತದೆ, ಕಣ್ಣೀರು ಸುರಿಸ್ತಾಳೆ. ಈ ಸಂದರ್ಭದಲ್ಲಿ ತಾಳ್ಮೆ ಕಳೆದುಕೊಂಡು ಕೋಪಗೊಂಡ ಗಾಂಧಿ ನರಬೇತಲನಾಗಿದ್ದರೂ ಕಷ್ಟಪಟ್ಟು ಅಲ್ಲಿಂದ ಎದ್ದು ವೈದ್ಯರನ್ನು ಕಾಡಲು ಮುಂದಾಗ್ತಾನೆ. ಮಗನ ಆ ಒಂದು ಕ್ಷಣದ ಸ್ಥಿತಿಯನ್ನು ನೋಡಿ ತಾಯಿ ಈ ಮೇಲಿನಂತೆ ಹೇಳ್ತಾಳೆ. ಇನ್ನು ಮುಂದಿನದು, ಇವನನ್ನು ಸಾಕ್ಷಾತ್ ಗಾಂಧಿ ಅಂತಲೇ ತಿಳ್ಕೊಂಡು ಬಿಟ್ರಾ ಅಂತ ಅನ್ನುವಂಥದ್ದು. ಈ ಒಂದು ವಾಕ್ಯದ ಸಂದರ್ಭವನ್ನು ನೋಡೋದಾದರೆ ವೈದ್ಯಾಧಿಕಾರಿ ನಿಂಗಮ್ಮಳಲ್ಲಿ ಹೇಳ್ತಾಳೆ. ವಿವರಣೆಯನ್ನು ನೋಡೋದಾದರೆ ರೋಗ ಪೀಡಿತನಾದಂತಹ ಗಾಂಧಿ ಕಷ್ಟಪಟ್ಟು ಎದ್ದು ಅಲ್ಲಿದ್ದ ಜನರ ಗುಂಪನ್ನು ಸೀಳ್ಕೊಂಡು ವೈದ್ಯರ ಎದುರಿಗೆ ಬಂದು ನನಗೆ ಕಾಯಿಲೆ ಏನು ನೋಡಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಗಾಂಧಿಯನ್ನು ನೋಡಿದ ವೈದ್ಯ ಆತನ ಕಿವಿಯನ್ನು ನೋಡಿ ಗಾಂಧೀಜಿಯ ಕಿವಿಯ ಆಗಿದೆ ಅಂತ ಹೇಳಿಬಿಟ್ಟು ಅಭ್ಯಾಸ ಮಾಡಲು ಮುಂದಾಗ್ತಾನೆ. ಆಗ ನಿಂಗಮ್ಮ ತನ್ನ ಮಗನಿಗೆ ಚಿಕಿತ್ಸೆ ನೀಡಿ ಸ್ವಾಮಿ ಅಂತ ಹೇಳ್ಬಿಟ್ಟು ಬೇಡ್ಕೊಳ್ತಾಳೆ. ವೈದ್ಯಾಧಿಕಾರಿ ಆಕೆಯ ಬೇಡಿಕೆಯನ್ನು ಪರಿಗಣಿಸಿ ಇವನು ನಿನ್ನ ಮಗನೇ, ಇವನ ಹೆಸರೇನು ಅಂತ ಹೇಳ್ಬಿಟ್ಟು ಕೇಳಲು ಆಕೆ ಗಾಂಧಿ ಸ್ವಾಮಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಆಕೆಯ ಉತ್ತರಕ್ಕೆ ಪ್ರತಿಯಾಗಿ ವೈದ್ಯಾಧಿಕಾರಿ ಈ ಮೇಲಿನಂತೆ ಹೇಳ್ತಾನೆ. ಮುಂದಿನದು, ಲೋ ಹುಡುಗ ಆ ಫೋಟೋ ಯಾರ್ದಯ್ಯ ಅನ್ನುವಂಥದ್ದು. ಈ ಒಂದು ವಾಕ್ಯದ ಸಂದರ್ಭವನ್ನು ನೋಡೋದಾದರೆ ವಿಸ್ತರಣಾಧಿಕಾರಿ ನರಸಿಂಹಮೂರ್ತಿ ಗಾಂಧಿಗೆ ಈ ಮೇಲಿನ ಮಾತನ್ನು ಹೇಳ್ತಾನೆ.
ಇನ್ನು ವಿವರಣೆ: ವೈದ್ಯಾಧಿಕಾರಿಗೆ ಗಾಂಧಿ ಎನ್ನುವ ಹೆಸರು ತೀರಾ ಆಶ್ಚರ್ಯವನ್ನು ತಂದಿತ್ತು. ಅವನು ಈ ರೀತಿಯ ಅನಿರೀಕ್ಷಿತ ಘಟನೆಯನ್ನು ಈವರೆಗೂ ನೋಡೇ ಇರಲಿಲ್ಲ. ಇದನ್ನು ತನ್ನ ಸಹೋದ್ಯೋಗಿಗಳೊಂದಿಗೆ ಪಾಲು ಮಾಡಿಕೊಳ್ಳಲು ಅವರನ್ನು ಕರೀತಾನೆ. ಅದರಲ್ಲೂ ನರಸಿಂಹಮೂರ್ತಿ ಎನ್ನುವ ಕುಟುಂಬ ಯೋಜನಾ ವಿಸ್ತರಣಾಧಿಕಾರಿ ತಾನು ಇದನ್ನು ನಂಬುವುದಿಲ್ಲ ಎನ್ನುವಂತೆ ಕಿಸಕ್ಕನೆ ನಗ್ತಾನೆ. ವೈದ್ಯಾಧಿಕಾರಿಗೆ ಸ್ವಲ್ಪ ಕೋಪ ಕೆರಳಿ, ಬೇಕಾದರೆ ಅವನ್ನೇ ಕೇಳಿ ಅಂತ ಹೇಳ್ತಾನೆ. ಆಗ ನರಸಿಂಹಮೂರ್ತಿ ವೈದ್ಯಾಧಿಕಾರಿಯ ಕುರ್ಚಿಯ ಮೇಲೆ ಗೋಡೆಗೆ ತೂಗು ಹಾಕಿರುವಂತಹ ಫೋಟೋವೊಂದನ್ನು ತೋರಿಸಿ ಗಾಂಧಿ ಎಂಬ ಹುಡುಗನಿಗೆ ಈ ಮೇಲಿನಂತೆ ಪ್ರಶ್ನಿಸ್ತಾನೆ. ಇನ್ನು ಮುಂದಿನದು: ಓ, ಇವನ ಹೆಸರು ಮಹಾಂತೇಗೌಡ ಅಂತ ಅಲ್ವೇ ಅನ್ನುವಂಥದ್ದು. ಈ ಒಂದು ವಾಕ್ಯದ ಸಂದರ್ಭವನ್ನು ನೋಡೋದಾದರೆ ಈ ಮಾತನ್ನು ದೊಡ್ಡ ಆಸ್ಪತ್ರೆಯ ಗುಮಾಸ್ತ ಪ್ರಶ್ನಿಸ್ತಾನೆ. ಇನ್ನು ವಿವರಣೆಯನ್ನು ನೋಡೋದಾದರೆ ಗಾಂಧಿಯನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ದೊಡ್ಡ ಆಸ್ಪತ್ರೆಗೆ ಕರೆತರಲಾಗ್ತದೆ. ಅಲ್ಲಿನ ಗುಮಾಸ್ತನಿಗೆ ಹಳ್ಳಿಯ ಪ್ರಾಥಮಿಕ ವೈದ್ಯರು ನೀಡಿದ ಕಾಗದವನ್ನು ನೀಡಲಾಯಿತು. ಗುಮಾಸ್ತ ಎಲ್ಲವನ್ನೂ ಓದಿ ರೋಗಿಯ ಹೆಸರನ್ನು 2-3 ಸಾರಿ ಓದಿ ಏನೋ ಅನುಮಾನ ಬಂದವನಂತೆ ಕರಿಸಿದ್ದೇಗೌಡನನ್ನು ನೋಡಿ, ಯಾರನ್ನು ತೋರಿಸೋಕೆ ಕರ್ಕೊಂಡು ಬಂದಿದ್ದು ಅಂತ ಕೇಳಿದಾಗ ಕರಿಸಿದ್ದೇಗೌಡ ತನ್ನ ಮೊಮ್ಮಗನನ್ನು ತೋರಿಸ್ತಾನೆ. ಗಾಂಧಿಯನ್ನು ನೋಡಿದ ಗುಮಾಸ್ತ ಈ ಮೇಲಿನಂತೆ ಪ್ರಶ್ನಿಸ್ತಾನೆ. ಇನ್ನು ಮುಂದಿನದು: ಇಲ್ಲಿ ದಿನ ಇಟ್ಕೊಂಡು ಉಳಿಸ್ಕೊಡಿ ಅನ್ನುವಂಥದ್ದು. ಈ ಒಂದು ವಾಕ್ಯವನ್ನು ಕರಿಸಿದ್ದೇಗೌಡ ದೊಡ್ಡ ಆಸ್ಪತ್ರೆಯ ವೈದ್ಯರಲ್ಲಿ ಕೇಳ್ಕೊಳ್ತಾನೆ. ಇನ್ನು ವಿವರಣೆಯನ್ನು ನೋಡೋದಾದರೆ ಮಹಾತ್ಮ ಗಾಂಧಿ ಎಂದು ಕರೆಯಲ್ಪಡುವಂತಹ ಹುಡುಗನನ್ನು ಕಂಡು ಅವರಿಗೆ ಅಳಬೇಕು, ನಗಬೇಕು ಅಂತ ತೋಚದೆ ಪರೀಕ್ಷೆಯ ಕೊಠಡಿಗೆ ಕರೆದುಕೊಂಡು ಹೋಗಿ ಪರೀಕ್ಷೆ ಮಾಡಿ ಕರಿಸಿದ್ದೇಗೌಡನನ್ನು ಕರೆದು, ನೋಡಯ್ಯ, ನಿನ್ನ ಮೊಮ್ಮಗನಿಗೆ ಹೃದಯ ಹಾಗೂ ಮೂತ್ರಪಿಂಡಗಳ ಕಾಯಿಲೆ, ಔಷಧಿಗಳೆಲ್ಲನೂ ಬರೆದು ಕೊಡ್ತೀವಿ, ತಗೋ, ಹೇಗೋ ಸೇವಿಸಬೇಕು ಅನ್ನೋದು ಹೇಳ್ತೇವೆ, ಹಾಗೆ ಕೊಡು, ಸ್ವಲ್ಪ ಹುಷಾರಾಗ್ತದೆ ಅಂತ ಹೇಳ್ತಾರೆ. ಇನ್ನು ಕರಿಸಿದ್ದೇಗೌಡನಿಗೆ ಈ ವಿಷಯ ಕೇಳಿ ಅವನನ್ನು ನೀರಿಗೆ ತಳ್ಳಿದಂತಾಗ್ಬಿಡ್ತು. ಈ ಸಂದರ್ಭದಲ್ಲಿ ಆತ ಈ ಮೇಲಿನಂತೆ ಹೇಳ್ತಾನೆ. ಮುಂದಿನದು: ಮನುಷ್ಯರು ಸಾಯದೆ ಕಲ್ಲು ಸತ್ತಾದ, ಸುಮ್ಕಿರು ಮತ್ತೆ ಅನ್ನುವಂಥದ್ದು. ಸಂದರ್ಭವನ್ನು ನೋಡೋದಾದರೆ ಈ ಮಾತನ್ನು ಕರಿಸಿದ್ದೇಗೌಡ ತನ್ನ ಮಗಳಲ್ಲಿ ಕೇಳ್ಕೊಳ್ತಾನೆ. ಇನ್ನು ವಿವರಣೆಯನ್ನು ನೋಡೋದಾದರೆ ಗಾಂಧಿಯ ಕಾಯಿಲೆಯ ಬಗ್ಗೆ ಕರಿಸಿದ್ದೇಗೌಡ ತಿಳಿದು ಅವನನ್ನು ಉಳಿಸಿಕೊಳ್ಳುವ ಸಲುವಾಗಿ ಮಗಳ ಮತ್ತು ಮೊಮ್ಮಗಳ ಓಲೆಗಳನ್ನು ತೆಗೆದುಕೊಂಡು ಊರಿಗೆ ಬಂದು ಗಿರ್ವಿ ಇಡಲು ಪ್ರಯತ್ನಿಸ್ತಾನೆ. ಯಾರೂ ತೆಗೆದುಕೊಳ್ಳದಿದ್ದಾಗ ಹಣವನ್ನು ಸಾಲದ ರೂಪದಲ್ಲಿ ಪಡೆಯಲು ಮುಂದಾಗ್ತಾನೆ. ಸಿಗದಿದ್ದಾಗ ಕೊನೆಗೆ ತನ್ನ ತೋಟದ ಹಲಸಿನ ಮರವನ್ನು ಮಾರಿ ಹಣ ಪಡೆದು ಆಸ್ಪತ್ರೆಯ ಕಡೆ ಹೋಗ್ತಾನೆ. ಆ ಹೊತ್ತಿಗಾಗಲೇ ಗಾಂಧಿಯ ಪ್ರಾಣ ಹೋಗಿತ್ತು. ನಿಂಗಮ್ಮ ಅಳುತ್ತಾ ನಿಂತಿದ್ದಾಳೆ. ಆಕೆಯನ್ನು ಸಮಾಧಾನಪಡಿಸುತ್ತಾ ಕರಿಸಿದ್ದೇಗೌಡ ಮೇಲಿನ ಮಾತನ್ನು ಹೇಳ್ತಾನೆ. ಇನ್ನು ಮುಂದಿನದು ಒಂದು ವಾಕ್ಯದಲ್ಲಿ ಉತ್ತರಿಸುವಂತಹ ಪ್ರಶ್ನೆಗಳು. ವೈದ್ಯಾಧಿಕಾರಿಯ ಜ್ಞಾಪಕಕ್ಕೆ ಬಂದದ್ದು ಏನು ಅಂತಂದರೆ, ವೈದ್ಯಾಧಿಕಾರಿಗೆ ತನ್ನ ಮುಂದೆ ನಿಂತಿರುವಂತಹ ವ್ಯಕ್ತಿಗಳು ತನ್ನಂತೆಯೇ ಮನುಷ್ಯ ವರ್ಗಕ್ಕೆ ಸೇರಿದವರು ಎಂಬುದು ಮತ್ತು ವೈದ್ಯರಾಗಬೇಕಾದವರಿಗೆ ಅನುಕಂಪದಿಂದ ಕೂಡಿದ ಹೃದಯ ಇರಬೇಕು ಎಂಬ ಮಾತು ಜ್ಞಾಪಕಕ್ಕೆ ಬರುತ್ತೆ. ಇನ್ನು ವೈದ್ಯಾಧಿಕಾರಿ ಇಲ್ಲಿಯವರೆಗೆ ಯಾವ ರೀತಿಯ ನ್ಯಾಯವನ್ನು ಕಂಡಿರಲಿಲ್ಲ ಅಂದರೆ, ವೈದ್ಯಾಧಿಕಾರಿ ಇಲ್ಲಿಯವರೆಗೆ ಈ ರೀತಿಯ ಕಾಕತಾಳ ನ್ಯಾಯವನ್ನು ಕಂಡಿರಲಿಲ್ಲ. ಕುಟುಂಬ ಯೋಜನಾ ವಿಸ್ತರಣಾಧಿಕಾರಿಯ ಹೆಸರೇನು ಅಂದರೆ ಅದು ನರಸಿಂಹಮೂರ್ತಿ. ಮೊಮ್ಮಗನ ಅಗಲವಾದ ಕಿವಿಗಳ ಕಂಡ ಕರಿಸಿದ್ದೇಗೌಡ ಯಾರ ಮನೆಗೆ ಹೋಗ್ತಾನೆ ಅಂತಂದರೆ, ಮೊಮ್ಮಗನ ಅಗಲವಾದ ಕಿವಿಗಳ ಕಂಡ ಕರಿಸಿದ್ದೇಗೌಡ ಜೋಯಿಸ್ರ ಮನೆಗೆ ಹೋಗ್ತಾನೆ. ಹುಡುಗನಿಗೆ ಮಹಾತ್ಮ ಗಾಂಧಿ ಎಂಬ ಹೆಸರನ್ನು ಇಟ್ಟವರು ಯಾರು ಅಂತಂದರೆ, ಜೋಯಿಸರ ಸಲಹೆಯಂತೆ ಕರಿಸಿದ್ದೇಗೌಡ ಮಹಾತ್ಮ ಗಾಂಧಿ ಅಂತ ಹೇಳ್ಬಿಟ್ಟು ಹೆಸರನ್ನು ಇಡ್ತಾನೆ. ಗಾಂಧಿಯನ್ನು ಹೆಚ್ಚಿನ ಪರೀಕ್ಷೆಗಳಿಗೆ ಯಾವ ಆಸ್ಪತ್ರೆಗೆ ಸೇರಿಸಬೇಕು ಅಂತೇಳಿ ವೈದ್ಯಾಧಿಕಾರಿ ಸೂಚಿಸ್ತಾರೆ ಅಂದರೆ, ಗಾಂಧಿಯನ್ನು ಹೆಚ್ಚಿನ ಪರೀಕ್ಷೆಗಳಿಗೆ ದೊಡ್ಡ ಆಸ್ಪತ್ರೆಗೆ ಸೇರಿಸಬೇಕು ಅಂತ ಹೇಳ್ಬಿಟ್ಟು ವೈದ್ಯಾಧಿಕಾರಿ ಸೂಚಿಸ್ತಾರೆ. ಹಲಸಿನ ಮರ ಮಾರಿದ್ದರಿಂದ ಕರಿಸಿದ್ದೇಗೌಡನಿಗೆ ಸಿಕ್ಕ ಹಣವೆಷ್ಟು ಅಂತಂದರೆ 250 ರೂಪಾಯಿ. ಇನ್ನು 2-3 ವಾಕ್ಯದ ಪ್ರಶ್ನೋತ್ತರಗಳು. ವೈದ್ಯಾಧಿಕಾರಿಗೆ ಹುಡುಗ ಹೇಗೆ ಕಾಣ್ತಾ ಇದ್ದೆ ಅಂದರೆ, ವೈದ್ಯಾಧಿಕಾರಿಗೆ ಹುಡುಗ ಸುಮಾರು ಎತ್ತರದ, ನರಪೇತಲ, ಅಗಲ ಕಿವಿಗಳ, ಹೊಟ್ಟೆ ಡುಬ್ಬಣ್ಣ, ಮುಖದಲ್ಲಿ ಅವ್ಯಕ್ತ ನೋವಿನ ರೋಷವನ್ನು ತುಂಬಿಕೊಂಡಂತೆ ಕಾಣ್ತಾ ಇದ್ದ. ವೈದ್ಯಾಧಿಕಾರಿ ಹುಡುಗನನ್ನು ನೋಡಿ ಏನಂತ ಕುಚೇಷ್ಟೆ ಮಾಡ್ತಾನೆ ಅಂತಂದರೆ,
ಹುಡುಗನನ್ನು ನೋಡಿಬಿಟ್ಟು ವೈದ್ಯಾಧಿಕಾರಿ, ವಸಿ ಏನೂ ಚೆನ್ನಾಗೇ ನೋಡಿದೆ, ನಿನ್ನ ಹೊಟ್ಟೆ ದಪ್ಪ, ಕೈಕಾಲು ಸಣ್ಣ, ಕಿವಿಗಳು ಮಾತ್ರ ಗಾಂಧಿ ಕಿವಿಗಳು ಇದ್ದಾಗಿವೆಯಪ್ಪ ಅಂತ ಹೇಳ್ಬಿಟ್ಟು ಕುಚೇಷ್ಟೆ ಮಾಡ್ತಾರೆ. ಹುಡುಗನ ಯಾವ ಮಾತಿಗೆ ವೈದ್ಯಾಧಿಕಾರಿ ಬೆಪ್ಪಾಗಿ ಹೋದರು ಅಂತಂದರೆ, ನನ್ನ ಹೆಸರು ದೇವರ ಸತ್ಯವಾಗಲೂ ಸಾರ್ ಮಹಾತ್ಮ ಗಾಂಧಿ ಅಂತ ಎನ್ನುವ ಹುಡುಗನ ಧೈರ್ಯವಾದ ದೃಢ ನಿಲುವಿನ ಮಾತಿಂದ ವೈದ್ಯಾಧಿಕಾರಿ ಬೆಪ್ಪಾಗಿ ಹೋದರು. ಗಾಂಧಿಯನ್ನು ಪರೀಕ್ಷೆ ಮಾಡಿದ ವೈದ್ಯರು ನಿಂಗಮ್ಮನಿಗೆ ಹೇಳಿದ ಮಾತುಗಳೇನು ಅಂದರೆ, ಗಾಂಧಿಯನ್ನು ಪರೀಕ್ಷೆ ಮಾಡಿದ ವೈದ್ಯರು ನಿಂಗಮ್ಮನಿಗೆ, ನೋಡಮ್ಮ, ನಿಮ್ಮ ಹುಡುಗನಿಗೆ ಹೊಟ್ಟೆಯಲ್ಲಿ ನೀರು ತುಂಬಿಕೊಂಡಿದೆ, ಜೊತೆಗೆ ಕಾಲುಗಳು ಊದ್ಕೊಂಡಿದೆ. ಇದು ಹೃದಯ ಸಂಬಂಧ ಪಟ್ಟಂತಹ ಕಾಯಿಲೆ. ಆಗಲೇ ಕಪ್ಪು ಇಲಿಗೆ ಕಾಯಿಲೆ ಹಬ್ಬಿ ಇದನ್ನು ಮುಟ್ಟಿದರೆ ಸಾಕು ಗಾಂಧಿ ನೋವು ಅಂತ ಬಡ್ಕೊತಾನೆ ಅಂತ ಹೇಳಿದರು. ನಿಂಗಮ್ಮನ ಗಂಡ ಪ್ರಾಣ ಕಳೆದುಕೊಂಡದ್ದು ಹೇಗೆ ಅಂದರೆ, ಸೇಂದಿ ಇಳಿಸೋ ಕಾಯಕ ಮಾಡುವಂತಹ ನಿಂಗಮ್ಮನ ಗಂಡ ಸಾಹುಕಾರರು ಅಂದರೆ ಸಾಹುಕಾರರ ಬಳಿ ಕೆಲಸಕ್ಕಿದ್ದ. ಒಂದು ದಿನ ಮರದ ಮೇಲಿಂದ ಆಯ ತಪ್ಪಿ ಬಿದ್ದು ಪಕ್ಕ ಅಂತ ಹೇಳಿಬಿಟ್ಟು ಪ್ರಾಣವನ್ನು ಕಳೆದುಕೊಂಡ್ಬಿಟ್ಟ. ಇನ್ನು ಗಾಂಧಿ ಎಂಬ ಹುಡುಗನ ಕೊನೆಯ ಆಸೆ ಯಾವುದಾಗಿತ್ತು ಅಂದರೆ, ತೀವ್ರವಾದ ನೋವಿನಿಂದ ಬಳಲ್ತಾ ಇದ್ದ ಗಾಂಧಿ, ಅಯ್ಯ ನಾನು ಸತ್ತೋದ್ರೆ ನಮ್ಮ ಹಲಸಿನ ಮರದ ಬುಡದಲ್ಲೇ ಹಾಕಬೇಕು ಅಂತ ಹೇಳಿ ತನ್ನ ಕೊನೆಯ ಆಸೆಯನ್ನು ವ್ಯಕ್ತಪಡಿಸ್ತಾನೆ. ಊರಿಗೆ ಬಂದ ಕರಿಸಿದ್ದೇಗೌಡ ಏನನ್ನು ಗಿರಿಬಿಡಲು ಪ್ರಯತ್ನಿಸಾನ ಅಂದರೆ, ಊರಿಗೆ ಬಂದಂತಹ ಕರಿಸಿದ್ದೇಗೌಡ ಮಗಳ ಮತ್ತು ಮೊಮ್ಮಗಳ ಓಲೆಗಳನ್ನು ತೆಗೆದುಕೊಂಡು ಗಿರಿಬಿಡಲು ಪ್ರಯತ್ನಿಸ್ತಾನೆ. ಇನ್ನು 5-6 ವಾಕ್ಯದ ಪ್ರಶ್ನೋತ್ತರಗಳು. ವೈದ್ಯಾಧಿಕಾರಿ ಮತ್ತು ಆಸ್ಪತ್ರೆಯ ಸಿಬ್ಬಂದಿಗಳು ಗಾಂಧಿಯನ್ನು ನಡೆಸಿಕೊಂಡು ರೀತಿಯನ್ನು ನಿರೂಪಿಸಿ ಅಂತ ಕೊಟ್ಟಿದ್ದಾರೆ. ಬಳ್ಳಕೆರೆ ಎಂಬ ಹಳ್ಳಿಯಿಂದ ಹೊತ್ತು ಮೂಡುವುದಕ್ಕಿಂತ ಮೊದಲು ಬಂದ ಗಾಂಧಿ ಎಂಬ ಹುಡುಗನನ್ನು ಮತ್ತು ಆತನ ತಾಯಿಯನ್ನು ಅಂದರೆ ತಾಯಿಯಾರು ನಿಂಗಮ್ಮನನ್ನು ಆಸ್ಪತ್ರೆಯ ಸಿಬ್ಬಂದಿಗಳು ಯಾರೂ ಗಮನಿಸುವುದಿಲ್ಲ. ಇದರಿಂದ ರೋಷಗೊಂಡ ಗಾಂಧಿ ಅಲ್ಲಿಂದ ಎದ್ದು ಜನರನ್ನು ಸೀಳಿಕೊಂಡು ವೈದ್ಯಾಧಿಕಾರಿ ಎದುರು ಬಂದಾಗ ಅಲ್ಲಿ ಆತನಿಗೆ ಸಿಗುವುದು ಸೇವೆಯಲ್ಲ, ಬದಲಾಗಿ ಅವಮಾನ. ವೈದ್ಯರು ಆತನನ್ನು ನೋಡಿ, ನಿನ್ನ ಹೊಟ್ಟೆ ದಪ್ಪ, ಕೈಕಾಲು ಸಣ್ಣ, ಕಿವಿಗಳು ಮಾತ್ರ ಗಾಂಧಿ ಕಿವಿಗಳು ಇದ್ದಾಗಿವೆಯಪ್ಪ ಅಂತ ಹೇಳಿಬಿಟ್ಟು ಅಪಮಾನಿಸ್ತಾರೆ. ಆತನ ಹೆಸರು ಗಾಂಧಿ ಎಂದು ತಿಳಿದಾಗ ಅಚ್ಚರಿಗೊಂಡಂತಹ ವೈದ್ಯರು ಅದನ್ನು ತನ್ನ ಸಹೋದ್ಯೋಗಿಗಳ ಜೊತೆಗೆ ಹಂಚಿಕೊಳ್ಳಲು ಮುಂದಾಗ್ತಾರೆ. ಅದರಲ್ಲೂ ಕುಟುಂಬ ಯೋಜನಾ ವಿಸ್ತರಣಾಧಿಕಾರಿಯಾದಂತಹ ನರಸಿಂಹಮೂರ್ತಿ ಎನ್ನುವವನು ತಾನು ಇದನ್ನು ನಂಬುವುದಿಲ್ಲ ಎನ್ನುವಂತೆ ಕಿಸಕ್ಕನೆ ನಗ್ತಾನೆ. ಅಲ್ಲದೆ ಮಹಾತ್ಮ ಗಾಂಧೀಜಿಯವರ ಫೋಟೋ ತೋರಿಸಿ ವಿಚಾರಿಸಲು ಮುಂದಾಗ್ತಾನೆ. ಕೊನೆಗೆ ಹೆಚ್ಚಿನ ಚಿಕಿತ್ಸೆಗಾಗಿ ದೊಡ್ಡ ಆಸ್ಪತ್ರೆಗೆ ಕಳುಹಿಸಿದಾಗ ಅಲ್ಲಿಯ ಗುಮಾಸ್ತನು ಕೂಡ ಈತನ ಹೆಸರನ್ನು ನೋಡಿ ತಪ್ಪಾಗಿ ನಮೂದಿಸಿರಬೇಕು, ಈತನ ಹೆಸರು ಮಹಂತೇಗೌಡ ಅಂತ ಇರಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಕೊನೆಗೆ ಅಲ್ಲಿನ ವೈದ್ಯರು ಕೂಡ ಗಾಂಧಿ ಹೆಸರದಿ ಬಂದಾಗ ಆತನ ಹೆಸರನ್ನು ನೋಡಿ ಗಹಿಸಿ ನಗ್ತಾರೆ, ವಿಸ್ಮಯವನ್ನು ವ್ಯಕ್ತಪಡಿಸ್ತಾರೆ. ಹೀಗೆ ಗಾಂಧಿ ಎಂದು ಹೆಸರನ್ನು ಇಟ್ಟುಕೊಂಡರೂ ಆತನಿಗೆ ಯಾವ ಮಾನ್ಯತೆಯೂ ಸಿಗುವುದಿಲ್ಲ. ಮೌಲ್ಯಗಳ ಹದಪತನ ಗಾಂಧಿ ಹುಡುಗನ ಕಥೆಯ ಮೂಲಕ ವ್ಯಕ್ತವಾಗ್ತದೆ. ಇನ್ನು ಕರಿಸಿದ್ದೇಗೌಡ ತನ್ನ ಮೊಮ್ಮಗನಿಗೆ ಗಾಂಧಿಯ ಹೆಸರಿಡಲು ಕಾರಣವೇನು ಅಂದರೆ, ಗಾಂಧಿಯ ಮೇಲೆ ಕರಿಸಿದ್ದೇಗೌಡನಿಗೆ ಎಲ್ಲೂ ಇಲ್ಲದಂತಹ ಪ್ರೀತಿ. ಕರಿಸಿದ್ದೇಗೌಡನ ಜೀವನದಲ್ಲಿ 15 ವರ್ಷಗಳ ಹಿಂದಿನ ಮಾತು. ಒಂದು ದಿನ ಸಂಜೆ ಹೊಲೆ ಹೊತ್ತು ಅಳಿಯ ಬುಕ್ಕೇಗೌಡ ಮತ್ತು ಕರಿಸಿದ್ದೇಗೌಡ ಮನೆಗೆ ಬಂದಾಗ ಮನೆಯಲ್ಲಿ ಮೊಮ್ಮಗು ಮಲಗಿದ್ದನ್ನು ನೋಡ್ತಾನೆ. ತನ್ನ ಮೊಮ್ಮಗನ ಅಗಲವಾದ ಕಿವಿಗಳನ್ನು ನೋಡಿ ಆನಂದಿಸಿದ ಕರಿಸಿದ್ದೇಗೌಡ ಕೂಡಲೇ ಜೋಯಿಸರ ಮನೆಗೆ ಹೋಗ್ತಾನೆ. ಜೋಯಿಸರು ಮಗು ಪ್ರಶಸ್ತವಾದ ಗಳಿಗೆಯಲ್ಲಿ ಹುಟ್ಟಿದೆ ಅಂತ ಹೇಳ್ತಾರೆ. ಮಗುವಿನ ಕಿವಿ ಅಗಲವಾಗಿರುವುದರಿಂದಲೂ ಮತ್ತು ಕರಿಸಿದ್ದೇಗೌಡ ಬಹಳ ವರ್ಷಗಳ ಕಾಲ ಹಿಂದೆ ಶಿವಪುರಕ್ಕೆ ಹೋಗ್ಬಿಟ್ಟು ಮಹಾತ್ಮ ಗಾಂಧಿಯವರನ್ನು ಖುದ್ದಾಗಿ ದರ್ಶನ ಪಡೆದವರಲ್ಲಿ ಸುತ್ತಮುತ್ತಲಿಗೆ ಇವನೊಬ್ಬನೇ. ಆದ್ದರಿಂದ ಈ ಎಲ್ಲ ಕಾರಣಗಳಿಂದಾಗಿ ಜೋಯಿಸರು ಮಗುವಿಗೆ ಮಹಾತ್ಮ ಗಾಂಧಿ ಅಂತ ಹೇಳ್ಬಿಟ್ಟು ಹೆಸರಿಡಬೇಕು ಅಂತ ತೀರ್ಮಾನವನ್ನು ಮಾಡ್ತಾರೆ. ಹೀಗಾಗಿ ಕರಿಸಿದ್ದೇಗೌಡನ ಮೊಮ್ಮಗನಿಗೆ ಮಹಾತ್ಮ ಗಾಂಧಿ ಎಂಬ ಹೆಸರು ಬರ್ತದೆ.
ಇನ್ನು ಮೊಮ್ಮಗನ ಪ್ರಾಣ ಉಳಿಸಿಕೊಳ್ಳಲು ಕರಿಸಿದ್ದೇಗೌಡ ಪಟ್ಟ ಪಾಡೇನು ಅಂತ ಇದೆ, ಗಾಂಧಿಯನ್ನು ದೊಡ್ಡ ಆಸ್ಪತ್ರೆಗೆ ಸೇರಿಸಬೇಕು ಅಂತ ಹೇಳಿಬಿಟ್ಟು ನಿಂಗಮ್ಮ ಕರಿಸಿದ್ದೇಗೌಡನಲ್ಲಿ ಹೇಳಿದಾಗ ಆತನ ಎದೆ ದಸಕ್ ಅಂತ ಹೇಳಿಬಿಟ್ಟು ಅನ್ನುತ್ತೆ. ಮಾರನೆಯ ದಿನ ಇಡೀ ಸಂಸಾರವೇ ತಮ್ಮ ಬಳಿ ಇದ್ದ ಪುಡಿಗಂಟನ್ನು ತೆಗೆದುಕೊಂಡು ಬಸ್ಸಿನಲ್ಲಿ ದೊಡ್ಡ ಆಸ್ಪತ್ರೆ ಇರುವ ಜಿಲ್ಲಾ ಕೇಂದ್ರಕ್ಕೆ ಪ್ರಯಾಣವನ್ನು ಬೆಳೆಸ್ತಾರೆ. ಅಲ್ಲಿ ಅವನಿಗಿರುವ ಕಾಯಿಲೆಯ ಬಗ್ಗೆ ಹೇಳಿದಾಗ ಕರಿಸಿದ್ದೇಗೌಡನಿಗೆ ಕತ್ತು ಹಿಡಿದು ನೀರಿಗೆ ಅದುಮಿದಂತಾಗ್ತದೆ. ಆಗ ಅಲ್ಲಿಯ ವೈದ್ಯರ ಬಳಿ ಹೇಗಾದರೂ ಮಾಡಿ ಅವನನ್ನು ಉಳಿಸಿಕೊಡಿ ಅಂತ ಹೇಳಿಬಿಟ್ಟು ಬೇಡಿಕೊಳ್ತಾನೆ. ವೈದ್ಯರು ಬರೆದುಕೊಟ್ಟಂತಹ ಔಷಧಿಗಳನ್ನು ತಂದು ಕೊಡುವ 3 ದಿವಸಕ್ಕೆ ಕರಿಸಿದ್ದೇಗೌಡನ ಪುಡಿಗಂಟು ಕರಗಿ ಹೋಗ್ತದೆ. ಇನ್ನಷ್ಟು ದುಡ್ಡನ್ನು ಹೊಂದಿಸಲು ತನ್ನ ಮಗಳ ಮತ್ತು ಮೊಮ್ಮಗಳ ಕಿವಿಯ ಓಲೆಗಳನ್ನು ತೆಗೆದುಕೊಂಡು ಗಿರಿವಿಗಿಡಲು ಪ್ರಯತ್ನಿಸ್ತಾನೆ. ಆದರೆ ಯಾರೂ ತೆಗೆದುಕೊಳ್ಳಲು ಒಪ್ಪುವುದಿಲ್ಲ. ನಂತರ ಸಾಲ ಪಡೆಯಲು ಯತ್ನಿಸ್ತಾನೆ. ಎಲ್ಲೂ ಒಂದು ಪೈಸೆ ಕೂಡ ಸಿಗುವುದಿಲ್ಲ. ಕೊನೆಗೆ ಇದ್ದಂತಹ ಹಲಸಿನ ಮರವನ್ನು ಮಾರಿ 250 ರೂಪಾಯಿಗಳನ್ನು ಪಡೆಯಲು 2 ದಿವಸ ಬೇಕಾಯಿತು. ಕರಿಸಿದ್ದೇಗೌಡ ಇಷ್ಟೆಲ್ಲ ಪಾಡುಪಟ್ಟು ಹಣವನ್ನು ಹೊಂದಿಸ್ಕೊಂಡು ಆಸ್ಪತ್ರೆಗೆ ಹೋದಾಗ ಗಾಂಧಿ ಸತ್ತಿರ್ತಾನೆ. ಕೊನೆಗೂ ಗಾಂಧಿಯನ್ನು ಉಳಿಸಿಕೊಳ್ಳಲು ಆಗಲಿಲ್ಲ. ಗಾಂಧಿ ಎಂಬ ಹುಡುಗನ ಸಾವಿನ ಸಂದರ್ಭವನ್ನು ವಿವರಿಸಿ ಅಂತ ಕೇಳಿದರೆ, ಗಾಂಧಿ ಎಂಬ ಹುಡುಗ ತನ್ನ ತಾಯಿ ನಿಂಗಮ್ಮಳ ಜೊತೆ ಹೊತ್ತು ಮೂಡುವುದಕ್ಕಿಂತ ಮುಂಚೆ ಅಲ್ಲಿನ ಸರ್ಕಾರಿ ಆಸ್ಪತ್ರೆಗೆ ಹೋಗಿರ್ತಾನೆ. ಆದರೆ ಅಲ್ಲಿನ ಸಿಬ್ಬಂದಿಗಳು ಯಾರೂ ಕೂಡ ಇವರನ್ನು ಗಮನಿಸೋದಿಲ್ಲ. ಇದರಿಂದ ಕೋಪಗೊಂಡಂತಹ ಗಾಂಧಿ ಕಷ್ಟಪಟ್ಟು ಎದ್ದು ವೈದ್ಯಾಧಿಕಾರಿಯ ಕೋಣೆಗೆ ಹೋದರೆ ಅಲ್ಲಿ ಇವನ ಶರೀರ ಮತ್ತು ಹೆಸರನ್ನು ಇಟ್ಕೊಂಡು ಅಪಹಾಸ್ಯ ಮಾಡ್ತಾರೆ. ಕೊನೆಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಚೀಟಿಯನ್ನು ವಿವರಗಳನ್ನು ಬರೆದು ಇವನನ್ನು ದೊಡ್ಡ ಆಸ್ಪತ್ರೆಗೆ ಸೇರಿಸಬೇಕು ಅಂತ ಹೇಳ್ತಾರೆ. ಇದನ್ನು ಕೇಳಿದಂತಹ ತಾಯಿ ನಿಂಗಮ್ಮ, ಅಯ್ಯ ಕರಿಸಿದ್ದೇಗೌಡ ತಂಗಿ ಪದ್ದಿ ಎಲ್ಲರೂ ದೊಡ್ಡ ಆಸ್ಪತ್ರೆಗೆ ನಡೀತಾರೆ. ಅಲ್ಲಿ ಇವನನ್ನು ಪರೀಕ್ಷೆ ಮಾಡಲಾಗುತ್ತೆ. ವೈದ್ಯಾಧಿಕಾರಿಗಳು ಕರಿಸಿದ್ದೇಗೌಡನ ಬಳಿ ಅವನಿಗೆ ಇರುವ ಹೃದಯ ಮತ್ತು ಮೂತ್ರಪಿಂಡಗಳ ಕಾಯಿಲೆಯ ಬಗ್ಗೆ ಹೇಳ್ತಾರೆ. ಎಕ್ಸ್ರೇ ಮೊದಲಾದ ಪರೀಕ್ಷೆಯನ್ನು ಮಾಡಿಸುವಾಗಲೇ ಇದ್ದ ಹಣ ಖರ್ಚಾಗೋಗ್ಬಿಡುತ್ತೆ. ಹಣವನ್ನು ಹೊಂದಿಸಲು ಮಗಳು ಮತ್ತು ಮೊಮ್ಮಗಳ ಓಲೆಯನ್ನು ಹಿಡಿದುಕೊಂಡು ಗಿರಿವಿಗಿಡಬೇಕು ಅಂತ ಹೋದ ಕರಿಸಿದ್ದೇಗೌಡನಿಗೆ ಆ ಓಲೆಗಳನ್ನು ಯಾರೂ ಕೊಳ್ಳಲಿಲ್ಲ. ನಂತರ ಸಾಲ ಪಡೆಯಲು ಮುಂದಾಗ್ತಾನೆ. ಆದರೆ ಎಲ್ಲೂ ಕೂಡ ಒಂದು ಪೈಸೆಯೂ ಸಿಗುವುದಿಲ್ಲ. ಕೊನೆಗೆ ತನ್ನ ತೋಟದ ಹಲಸಿನ ಮರಗಳನ್ನು ಮಾರಿ 250 ರೂಪಾಯಿಗಳನ್ನು ತರುವುದರೊಳಗೆ ಹುಡುಗ ಪ್ರಾಣ ಬಿಟ್ಟಿದ್ದ. ಸರ್ಕಾರಿ ಆಸ್ಪತ್ರೆಯಲ್ಲಿ ಸರಿಯಾದ ಸಮಯಕ್ಕೆ ಚಿಕಿತ್ಸೆ ನೀಡಿದ್ದರೆ ಆ ಹುಡುಗ ಬದುಕುತ್ತಿದ್ದನೋ ಏನೋ. ಆದರೆ ಕೊನೆಯಲ್ಲಿ ಆತನಿಗೆ ಸಿಕ್ಕ ಪ್ರತಿಫಲ ಆತನ ಸಾವು. ಇದು ಗಾಂಧಿ ಎಂಬ ಹುಡುಗನ ಒಂದು ಸಾವಿನ ಸಂದರ್ಭವಾಗಿದೆ. ಇಷ್ಟು ಗಾಂಧಿ ಎನ್ನುವಂತಹ ಒಂದು ಗದ್ಯಕ್ಕೆ ಸಂಬಂಧಿಸಿದಂತಹ ಸಂಪೂರ್ಣವಾದಂತಹ ಪ್ರಶ್ನೋತ್ತರಗಳಾಗಿತ್ತು. ಮುಂದಿನ ಒಂದು ಗದ್ಯ ಅಥವಾ ಪದ್ಯಗಳಿಗೆ ಸಂಬಂಧಿಸಿದಂತಹ ಪ್ರಶ್ನೋತ್ತರವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದಗಳು.